ಫ್ರೆಂಡ್ಸ್, ವೆಜಿಟೇಬಲ್ ರೈಸ್ ಮಾಡೋ ವಿಧಾನ: ಬೀನ್ಸು, ಕ್ಯಾರೆಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ. ವೆಜಿಟೇಬಲ್ ರೈಸ್ ಮಾಡಲು ಮಸಾಲೆ: ಅರಿಶಿನ ಮತ್ತು ನಿಂಬೆಹಣ್ಣು, ಎಣ್ಣೆ. ಈಗ ಕಾದಿರೋ ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಹೆಚ್ಚಿರೋಂಥ ಮೀಡಿಯಮಾಗಿ ಹೆಚ್ಚಿರೋಂಥ ಬೀನ್ಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಯಾರೆಟ್ ಹಾಕ್ಕೊಳ್ತೀನಿ. ಚೆನ್ನಾಗಿ ಬಾಡಿಸ್ಕೋಬೇಕು. ನಾನು ನೇರವಾಗಿ ಹಸಿ ಬೀನ್ಸು ಮತ್ತು ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಕೂಡ ಹಾಕ್ಬೋದು, ಆದರೆ ಬೇಯಿಸ್ಕೊಂಡು ಹಾಕಿದರೆ ಮೆತ್ತಗಾಗಿರುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೇರವಾಗಿ ಹಾಕೋದ್ರಿಂದ ಫ್ರೈಡ್ ರೈಸ್ ಥರನೇ ಟೇಸ್ಟ್ ಬರುತ್ತೆ. ಈಗ ನೋಡಿ, ವೆಜಿಟೇಬಲ್ ರೈಸ್ದು ರೆಡಿಮೇಡು ಮಸಾಲೆ ಬರುತ್ತೆ, ಅದನ್ನೇ ತೊಗೊಂಡು ಹಾಕಿದ್ದೀನಿ. ಬಣ್ಣಕ್ಕೆ ಒಂಚೂರು ಅರಿಶಿನ ಹಾಕಿದ್ದೀನಿ. ನೇರವಾಗಿ ಹಾಕೋದ್ರಿಂದ ಸ್ವಲ್ಪ ಇಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಬೇಯಿಸ್ಕೋಬೇಕು. ಸಪ್ರೇಟಾಗಿ ಬೇಯಿಸ್ಕೊಂಡು ಕೂಡ ಮಿಕ್ಸ್ ಮಾಡ್ಬೋದು. ಇವಾಗ ಒಂದು ಸ್ವಲ್ಪ ಹಬೆಲಿ ಚೆನ್ನಾಗಿ ಬೇಯಲಿ ಅಂತ ನಾನು ಮುಚ್ಚಿಡ್ತಾ ಇದ್ದೀನಿ. ಈಗ ಬೆಂದಿರುತ್ತೆ, ನೋಡ್ಬೇಕು ಅಂದ್ಕೊಂಡಿದ್ದೀನಿ ಬೆಂದಿದೆಯಾ ಅಂತ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ. ರೆಡಿಮೇಡು ವೆಜಿಟೇಬಲ್ ರೈಸ್ದು ಮಿಕ್ಸ್ ಪೌಡ್ರೇ ಬರುತ್ತೆ, ಅದನ್ನೇ ತಂದು ಮಾಡಿದ್ದೀನಿ. ಮನೆಯಲ್ಲಾದರೆ ನಾನು ಬೇರೆ ರೀತಿ ಮಾಡ್ತೀನಿ, ಅದನ್ನು ಒಂದು ಸಲ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ತರಕಾರಿ ಬೆಂದಿದೆ, ನಾನು ನೋಡಿದೆ. ಇವಾಗ ರೈಸ್ ಹಾಕ್ಕೊಳ್ತೀನಿ. ಮಾಮೂಲಿ ದಪ್ಪ ರೈಸಲ್ಲಿ ನಾನು ಮಾಡಿರೋದು ಇದನ್ನು. ಸಣ್ಣ ಅಕ್ಕಿಲಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಥರದ್ದೆಲ್ಲ ಇದ್ರಲ್ಲಿ ಮಾಡಿದರೆ ನಮ್ಮಗಳಿಗೆ ತಿನ್ನೋಕ್ಕೆ ಇಷ್ಟ, ಅದಕ್ಕೆ ಇದರಲ್ಲಿ ಮಾಡಿದ್ದೀವಿ. ವೆಜಿಟೇಬಲ್ ರೈಸ್ ಪೌಡ್ರನ್ನ ಹೇಗೆ ಮಾಡೋದು ಅಂತಲೂ ಕೂಡ ನಾನು ಹೇಳ್ಕೊಡ್ತೀನಿ ನಿಮಗೆ. ಎಲ್ಲ ಮಸಾಲೆ ಪದಾರ್ಥಗಳನ್ನೇ ಒಂದು ಲೀಸ್ಟ್ ಮಾಡಿ ಹಾಕ್ತೀನಿ. ಎಲ್ಲ ಕಡೆನೂ ಮಸಾಲೆ ಚೆನ್ನಾಗಿ ಕೂಡ್ಕೋಬೇಕು, ಹಾಗೆ ಎಲ್ಲ ಕಲಿಸ್ಕೊಂಡು ಸರ್ವ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ನಾನು ಗೊಜ್ಜಿಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನಾನು ರೈಸಿಗೆ ಹಾಕಲ್ಲ. ನಾನು ಯಾವಾಗಲೂ ಅಷ್ಟೇ ರೈಸಿಗೆ ಉಪ್ಪು ಹಾಕಿ ಮಾಡೋದಿಲ್ಲ. ಇದರಲ್ಲಿ ರೈಸಲ್ಲೂ ಉಪ್ಪು ಹಾಕಿ ಅದರಲ್ಲೂ ಹಾಕಿದರೆ ತುಂಬ ಇದಾಗುತ್ತೆ ಅಂದ್ಬಿಟ್ಟು ಗೊಜ್ಜುಗಳಿಗೆ ಹಾಕಿರ್ತೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಕವರ್ ಆಗೋ ರೀತಿ. ಬೇಕು ಅಂದರೆ ಆಮೇಲೆ ಹಾಕ್ಕೋಬೋದು. ಈಗ ರೆಡಿಯಾಗಿದೆ ಸ್ನೇಹಿತರೆ. ಈ ರೀತಿ ಮಸಾಲೆ ಎಲ್ಲ ಕಡೆನೂ ಕವರ್ ಆಗಬೇಕು. ಈಗ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಇರುತ್ತೆ, ಅದು ಮಸಾಲೆ ಪದಾರ್ಥ ನಾವೇನು ರೆಡಿಮೇಡ್ ತಂದಿರ್ತೀವಲ್ವ, ಖಾರ ಇರುತ್ತೆ. ಅದಕ್ಕೆ ಒಂದು ನಿಂಬೆಹಣ್ಣು 2 ಹೋಳನ್ನು ಪೂರ ಆಗಿ ಹಿಂಡ್ಕೊಳ್ತೀನಿ. ಅದರ ಪೂರ ರಸ ಅನ್ನಕ್ಕೆ ಆಗುತ್ತೆ ಕರೆಕ್ಟಾಗಿ.
ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ. ನಾನು ಪೌಡ್ರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ದಿಢೀರಾಗಿ ಮಾಡ್ಬೋದು. ಒಂದು ಕಡೆ ಅನ್ನಕ್ಕೆ ಕುಕ್ಕರ್ ಇಟ್ಬಿಟ್ರೆ ಒಂದು ಕಡೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬಟಾಣಿ ಕೂಡ ನೆನೆಸ್ಬಿಟ್ಟು ಹಾಕಿದರೆ ಅಥವಾ ಹಸಿ ಬಟಾಣಿ ಸಿಕ್ಕರೂ ಮಾಡ್ಬೋದು. ನಾನು ಹಾಕಿಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ.